ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಗೃಹಲಕ್ಷ್ಮಿ ಮಹಿಳೆಯರಿಗೂ ಕೂಡ ರಾಜ್ಯ ಸರ್ಕಾರದಿಂದ ಎರಡೆರಡು ಭರ್ಜರಿ ಬೆಂಕಿ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ಮೊದಲನೇದಾಗಿ 19ನೇ ಕಂತಿನ ಹಣಕ್ಕೆ ದಿನಾಂಕ ನಿಗದಿಯಾಗಿದೆ. ಯಾವಾಗ ಬರುತ್ತೆ ಹಣ ಅನ್ನೋದ್ರ ಬಗ್ಗೆ ಸ್ವತಃ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಎರಡನೇ ಹಂತದ ಗೃಹಲಕ್ಷ್ಮಿ ಯೋಜನೆಯ 18ನೇ ಕಂತಿನ ಹಣ ಬಿಡುಗಡೆ ಕೂಡ ಆರಂಭ ಆಗಿದೆ. ಈಗ ಮೊದಲನೇ ಹಂತದಲ್ಲಿ ಒಟ್ಟು 15 ಜಿಲ್ಲೆಗಳಿಗೆ ಹಣ ಸ್ಟಾರ್ಟ್ ಆಗಿತ್ತು. ಈಗ ಎರಡನೇ ಹಂತದಲ್ಲಿ ಹೊಸದಾಗಿ 11 ಜಿಲ್ಲೆಗಳಿಗೆ ಹಣ ನಿನ್ನೆಯಿಂದ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಹಾಗಿದ್ರೆ ಯಾವ ಜಿಲ್ಲೆಗಳಿಗೆ ಹಣ ಜಮೆ ಆಗಿದೆ ಮತ್ತು 19ನೇ ಕಂತಿನ ಹಣ ಪಕ್ಕಾ ಡೇಟ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. 19ನೇ ಕಂತಿನ ಹಣ ಯಾವ ಪ್ರೋಸೆಸಿಂಗಲ್ಲಿದೆ, ಗೃಹಲಕ್ಷ್ಮಿ ಹಣ 18ನೇ ಕಂತಿಂದು ಯಾವ ಜಿಲ್ಲೆಯವರಿಗೆ ಇವತ್ತು ಜಮೆ ಆಗಿದೆ, ನಿನ್ನೆ ಯಾರಿಗೆ ಜಮೆ ಆಗಿದೆ, ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಸಿಗುತ್ತೆ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮುಂದೆ ನಾನು ಏನೇ ವಿಡಿಯೋ ಹಾಕಿದ್ರೂ ಮೊದಲಿಗೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಯುಗಾದಿ ಹಬ್ಬಕ್ಕೆ ಗೃಹಲಕ್ಷ್ಮಿ 18ನೇ ಕಂತಿನ ಹಣ ಜಮೆ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ನೋಡಿ, ಯುಗಾದಿಯಲ್ಲಿ ಮಾರ್ಚ್ ಟೈಮಲ್ಲಿ ಕೆಲವರಿಗೆ 4,000 ರೂಪಾಯಿ ಬಂದಿತ್ತು. ಓಕೆನಾ, 2 ಕಂತಿನ ಹಣ ಅವತ್ತೇ ಹಾಕಿದ್ರು. ಒಂದು 16 ಮತ್ತು ಇನ್ನೊಂದು 17. 18ನೇ ಕಂತಿನ ಹಣನ ಏಪ್ರಿಲ್ 1ನೇ ತಾರೀಕು ಮೇಲೆ ಹಾಕ್ತೀನಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದರು. ಆದರೆ ಯುಗಾದಿ ಹಬ್ಬಕ್ಕೆ ಅಂದರೆ ಮಾರ್ಚ್ ತಿಂಗಳಲ್ಲೇ 2,000 ರೂಪಾಯಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ರು. 30ನೇ ತಾರೀಕಿಂದನೇ ಬರೋದಕ್ಕೆ ಜಮೆ ಆಗೋದಕ್ಕೆ ಸ್ಟಾರ್ಟ್ ಆಯಿತು 18ನೇ ಕಂತಿಂದು. ಸುಮಾರು ಜನಕ್ಕೆ ಬಂತು, ಸುಮಾರು ಜನಕ್ಕೆ ಬಂದಿಲ್ಲ. ತುಂಬ ಜನದ ಕಂಪ್ಲೇಂಟ್ ಏನಂದರೆ, ಮಾರ್ಚಲ್ಲಿ 4,000 ರೂಪಾಯಿ ಬಂತಲ್ಲ, ಮತ್ತೆ ಗೃಹಲಕ್ಷ್ಮಿ ಹಾಕ್ತಿದ್ದಾರಾ ಅಂತ. ಹೌದು, 18ನೇ ಕಂತಿಂದು ಜನವರಿ ತಿಂಗಳ ಗೃಹಲಕ್ಷ್ಮಿ ಹಣ ಹಾಕೋದಕ್ಕೆ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಆಲ್ರೆಡಿ 3-4 ಡೇಸಿಂದ ಬಂದಿದೆ. ಮೊದಲನೇ ಹಂತವಾಗಿ ಒಟ್ಟು 15 ಜಿಲ್ಲೆಗಳಿಗೆ ಹಣ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದರು. ಈಗ ಎರಡನೇ ಹಂತದಲ್ಲಿ ಯಾವ ಜಿಲ್ಲೆಯವರಿಗೆ ಬಂದಿರಲಿಲ್ವೋ ಅವರೆಲ್ಲರಿಗೂ ಕೂಡ ಹಣ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಮುಖ್ಯವಾಗಿ ಬಂದು ಮೈಸೂರು ಜಿಲ್ಲೆಯವರಿಗೆ, ಚಿಕ್ಕಮಗಳೂರು ಜಿಲ್ಲೆಯವರಿಗೆ ಇವತ್ತು ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಮೈಸೂರಿಗೆ ನಿನ್ನೆಯಿಂದನೇ ಅಮೌಂಟು ಕ್ರೆಡಿಟ್ ಆಗಿದೆ. ಹಾಸನ ಜಿಲ್ಲೆಯವರಿಗೆ ಅಮೌಂಟು ಸ್ಟಾರ್ಟ್ ಆಗಿದೆ. ಕೊಡಗು ಮತ್ತು ಮಂಡ್ಯ, ಇವು ಮೈಸೂರು, ಮಂಡ್ಯ, ಕೊಡಗು ಈ ಜಿಲ್ಲೆಗಳಿಗೆ ನಿನ್ನೆಯಿಂದ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಜೊತೆಗೆ ಗದಗ ಜಿಲ್ಲೆಯವರಿಗೆ ಹಣ ಸ್ಟಾರ್ಟ್ ಆಗಿದೆ. ಉತ್ತರ ಕನ್ನಡ ಜಿಲ್ಲೆಯವರಿಗೆ ಹಣ ಸ್ಟಾರ್ಟ್ ಆಗಿದೆ. ಕೋಲಾರ, ಚಾಮರಾಜನಗರಕ್ಕೂ ಕೂಡ ಹಣ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಬಾಗಲಕೋಟೆ, ಉಡುಪಿ ಇಷ್ಟು ಜಿಲ್ಲೆಯವರಿಗೆ ಹಣ ಬರೋದಕ್ಕೆ ಈಗ ಸ್ಟಾರ್ಟ್ ಆಗಿದೆ. ಓಕೆನಾ, ಆಲ್ರೆಡಿ 60% ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದು ತಲುಪಿದೆ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ. ನಾನು ಕೂಡ ನಿನ್ನೆ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ. ಅಪರೂಪಕ್ಕೊಂದು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ. ಅದಕ್ಕೆ ಸುಮಾರು ಜನ ರಿಪ್ಲೈ ಮಾಡಿದ್ದಾರೆ. ಅದ್ರ ಪ್ರಕಾರ ಎಷ್ಟು ಜನಕ್ಕೆ ಹಣ ಬಂದಿದೆ, ಎಷ್ಟು ಜನಕ್ಕೆ ಹಣ ಬಂದಿಲ್ಲ ಅದನ್ನು ಕೂಡ ಹಾಕ್ತೀನಿ, ಒಮ್ಮೆ ನೋಡ್ಕೊಳ್ಳಿ. ನೋಡಿ, ನಾನೊಂದು ಕಮ್ಯುನಿಟಿ ಪೋಸ್ಟಲ್ಲಿ 138 ಜನ ವೋಟ್ ಮಾಡಿದ್ದಾರೆ. 18ನೇ ಕಂತಿನ ಹಣ ಬಂದಿದೆ, ಅದಕ್ಕೆ 45% ಜನರು ಬಂದಿದೆ ಅಂತ ಹಾಕಿದ್ದಾರೆ. 55% ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳಿದ್ದಾರೆ. ಬಟ್ ನಾನು ವೋಟ್ ಮಾಡಿರೋ ಸಂಖ್ಯೆ ಕೂಡ ಕಮ್ಮಿ ಇರೋದ್ರಿಂದ ಸರ್ಕಾರದ ವರದಿಗಳ ಪ್ರಕಾರ ಈಗಾಗಲೇ ಸುಮಾರು 60% ಗೃಹಲಕ್ಷ್ಮಿ ಯೋಜನೆ ಹಣ ಬಂದು ತಲುಪಿದೆ ಅಂತ ಹೇಳಿದ್ದಾರೆ. ಹಾಗೆ ಈ ಜಿಲ್ಲೆಯವರಿಗೆ ಇವತ್ತು ಹೇಳಿದೆ ಗೊತ್ತಾ ನಾನು, ಒಟ್ಟು 11 ಜಿಲ್ಲೆಯವರಿಗೆ ಹಣ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ನಿನ್ನೆಯಿಂದನೇ ಹಣ ಬಿಡುಗಡೆ ಆಗಿದೆ, ಎರಡನೇ ಹಂತದ್ದು ಕೂಡ. ಹಾಗಾಗಿ ವಿಡಿಯೋ ನೋಡ್ತಿರೋ ಯಾರಿಗಾದರೂ ಅಮೌಂಟ್ ಕ್ರೆಡಿಟ್ ಆಗಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಇನ್ ಕೇಸ್ ಬಂದಿಲ್ಲ ಅಂದರೆ ಅದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ಇದರಲ್ಲಿ ಇನ್ನೊಂದು ಅಪ್ಡೇಟ್ ಏನಪ್ಪ ಅಂದರೆ, ಈಗ 11 ಜಿಲ್ಲೆ ನಾನು ಹೇಳಿದೆ ಅಲ್ವಾ, ಮೈಸೂರು, ಚಿಕ್ಕಮಗಳೂರು, ಹಾಸನ, ಕೊಡಗು, ಗದಗ, ಉತ್ತರ ಕನ್ನಡ ಜಿಲ್ಲೆ, ಕೋಲಾರ, ಮಂಡ್ಯ, ಚಾಮರಾಜನಗರ, ಬಾಗಲಕೋಟೆ, ಉಡುಪಿ ಇಷ್ಟು ಜಿಲ್ಲೆಯವರ ಎಲ್ಲ ಮಹಿಳೆಯರಿಗೂ ಕೂಡ ಹಣ ಹೋಗಿರೋದಿಲ್ಲ. ಹಣ ಹಂತವಾಗಿಯೇ ಬರುತ್ತೆ. ಒಂದು ತಾಲೂಕಿಗೆ ಇವತ್ತು ಬಂದು ಅಂದರೆ ಇನ್ನೊಂದು ತಾಲೂಕಿಗೆ ನಾಳೆ ಹೋಗುತ್ತೆ. ಒಂದು ಗ್ರಾಮ ಪಂಚಾಯತಿಗೆ ಇವತ್ತು ಹಣ ಹೋಗಿತ್ತು ಅಂದರೆ ನಾಳೆ ಗ್ರಾಮ ಪಂಚಾಯತಿಗೆ, ಬೇರೆ ಗ್ರಾಮ ಪಂಚಾಯತಿಗೆ ಹಣ ಹೋಗುತ್ತೆ. ಹಂತವಾಗಿ ಪ್ರೋಸೆಸ್ ಆಗೋದ್ರಿಂದ ಹಣ ಬಂದಿಲ್ಲ ಅಂದರೆ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ನೋಡಿ, ಯುಗಾದಿ ಹಬ್ಬದ ದಿನಕ್ಕೆ ಸುಮಾರು ಜನಕ್ಕೆ ಬಂತು. ಅವತ್ತು ನಮಗೆ ಬಂದಿರಲಿಲ್ಲ, ಬಟ್ ನಮಗೆ ನಿನ್ನೆ ಬಂತು. ಹಾಗೆ 2-3 ದಿನ ಲೇಟ್ ಆದರೂ ಕೂಡ ಹಣ ಖಂಡಿತವಾಗ್ಲೂ ಬರುತ್ತೆ. ಈಗ ಉಡುಪಿ ಜಿಲ್ಲೆಯವರಿಗೆ ಹಣ ಕ್ರೆಡಿಟ್ ಆಗೋಕ್ಕೆ ಸ್ಟಾರ್ಟ್ ಆಗಿದ್ರು ಕೂಡ ದಕ್ಷಿಣ ಕನ್ನಡದವರಿಗೆ ಹಣ ಸ್ಟಾರ್ಟ್ ಆಗಿಲ್ಲ. ಜೊತೆಗೆ ಮಂಗಳೂರು ಜಿಲ್ಲೆಯವರಿಗೆ ಹಣ ಇನ್ನೂ ಕೂಡ ಜಮೆ ಆಗೋದಕ್ಕೆ ಸ್ಟಾರ್ಟ್ ಆಗಿಲ್ಲ. ಇನ್ ಕೇಸ್ ವಿಡಿಯೋ ನೋಡ್ತೀರಾ ಯಾರಿಗಾದರೂ ಅಮೌಂಟ್ ಬಂದಿದ್ರೆ ನೀವು ಕಮೆಂಟ್ ಮುಖಾಂತರ ತಿಳಿಸಿ. ನನಗೆ ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಸಿಕ್ಕಿರಲಿಲ್ಲ, ಅಂದರೆ ದಕ್ಷಿಣ ಕನ್ನಡ ಮತ್ತು ಮಂಗಳೂರು ಜಿಲ್ಲೆಯವರಿಗೆ ಹಣ ಸಿಕ್ಕಿರೋದ್ರ ಬಗ್ಗೆ. ಓಕೆನಾ, ಇದಿಷ್ಟು ಗೃಹಲಕ್ಷ್ಮಿ 18ನೇ ಕಂತಿನ ಹಣದ ಬಗ್ಗೆ ಇರುವಂತಹ ಇನ್ಫಾರ್ಮೇಷನು. ಎರಡನೇ ಹಂತದ ಹಣ ನಿನ್ನೆಯಿಂದ ಜಮೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಮೊದಲನೇ ಹಂತದಲ್ಲಿ ಒಟ್ಟು 11 ಜಿಲ್ಲೆಯವರಿಗೆ ಹಣ ಸ್ಟಾರ್ಟ್ ಆಗಿದೆ. ಜೊತೆ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ನಿಮಗೆ ತಿಳಿಸ್ಕೊಡ್ಬೇಕಿತ್ತು. ನಾನು ಒಂದು ಗ್ರೂಪ್ನ ಕ್ರಿಯೇಟ್ ಮಾಡಿದ್ದೀನಿ. ಆ ಗ್ರೂಪ್ ನೇಮ್ ಬಂದುಬಿಟ್ಟು ಗೃಹಲಕ್ಷ್ಮಿ ಅಂತ. ಸೊ ಇದರಲ್ಲಿ ಗೃಹಲಕ್ಷ್ಮಿ ರಿಲೇಟೆಡ್ ಏನೇ ಇನ್ಫಾರ್ಮೇಷನ್ ಇದ್ರೂ ಕೂಡ ನಾನು ನಿಮಗೆ ಶೇರ್ ಮಾಡ್ತಾ ಇರ್ತೀನಿ. ಮೊದಲನೇ ಹಂತದಲ್ಲಿ ಯಾವ ಜಿಲ್ಲೆಗಳಿಗೆ ಹಣ ಬಂದಿದೆ, ಎರಡನೇ ಹಂತದಲ್ಲಿ ಯಾವಾಗ ಹಣ ಬಂದಿದೆ, ಜೊತೆಗೆ ಇನ್ನು ಯಾವ ಜಿಲ್ಲೆಗಳಿಗೆ ಹಣ ಸ್ಟಾರ್ಟ್ ಆಗಿಲ್ಲ, ಎಲ್ಲ ಕೂಡ ಇರುತ್ತೆ. ಟೋಟಲ್ ಆಗಿ 92 ಮೆಂಬರ್ಸ್ ಅಷ್ಟೇ ಇದ್ದಾರೆ. ನೀವೆಲ್ಲ ಜಾಯ್ನ್ ಆದರೆ ಇನ್ನೂ ಕೂಡ ನಿಮಗೆ ಸಾಕಷ್ಟು ಮಾಹಿತಿಗಳು ಈ ಟೆಲಿಗ್ರಾಮ್ ಗ್ರೂಪಲ್ಲಿ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ. ಇನ್ ಕೇಸ್ ಯಾರಾದರೂ ಜಾಯ್ನ್ ಆಗಿಲ್ಲ ಅಂದರೆ ಪ್ಲೀಸ್ ಜಾಯ್ನ್ ಆಗಿ. ನಿಮಗೆ ಗೃಹಲಕ್ಷ್ಮಿ ರಿಲೇಟೆಡ್ ಪಕ್ಕಾ ಇನ್ಫಾರ್ಮೇಷನ್ ಇರುತ್ತೆ. ಮತ್ತು ಇಲ್ಲಿ ನೀವು ಮಾತಾಡೋದಕ್ಕೆ ಅಂದರೆ ಮೆಸೇಜ್ ಮಾಡೋದಕ್ಕೆ ಕೂಡ ಆಪ್ಷನ್ ಇರುತ್ತೆ. ಅಂದರೆ ನೀವು ಡಿಸ್ಕಷನ್ ಕೂಡ ಮಾಡಬಹುದು. ಸೊ ನಿಮ್ಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಪ್ಲೀಸ್ ಜಾಯ್ನ್ ಆಗಿ. ಇನ್ನು 19ನೇ ಕಂತಿನ
ಹಣದ ಬಗ್ಗೆ ಹೇಳಬೇಕು ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. 19ನೇ ಕಂತಿನ ಹಣದ ಬಗ್ಗೆ ಕೂಡ ಅಪ್ಡೇಟ್ ಕೊಟ್ಟಿದ್ದಾರೆ. ಮೊದಲಿಗೆ ಅವರು ಜನವರಿ ತಿಂಗಳದ ಹಣ ಇನ್ನೂ ಹಾಕಿಲ್ವಲ್ಲ ಮೇಡಮ್ ಅಂತ ಕೇಳಿದ್ದಕ್ಕೆ, ಯುಗಾದಿ ಹಬ್ಬದ ದಿನ ನಾವು ಹಾಕಿದ್ದೀವಿ, ಯಾಕೆ ನಿಮಗೆ ಇನ್ನೂ ಇನ್ಫಾರ್ಮೇಷನ್ ಸಿಕ್ಕಿಲ್ವಾ ಅಂತ ನ್ಯೂಸ್ ಚಾನಲ್ಸ್ ಅವರಿಗೆ, ಪತ್ರಿಕೋದ್ಯಮದವರಿಗೆ ಕೇಳಿದ್ದಾರೆ. ಅದಾದ ನಂತರ 19ನೇ ಕಂತಿನ ಹಣದ ಬಗ್ಗೆ ಉತ್ತರ ಕೊಟ್ಟಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು, ಅದು ಕೂಡ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಬಂದಿದೆ. 2,500 ಕೋಟಿ ಹಣ ನಮ್ಮ ಖಾತೆಗಳಿಗೆ ಬಂದಿದೆ. ಅದು ಅತಿ ಶೀಘ್ರದಲ್ಲೇ ಅಂದರೆ ಏಪ್ರಿಲ್ 2ನೇ ವಾರದಲ್ಲಿ ನಾವು ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಏಪ್ರಿಲ್ 10ನೇ ತಾರೀಕಿನ ನಂತರ ನಿಮಗೆ ಗೃಹಲಕ್ಷ್ಮಿ 19ನೇ ಕಂತಿನ ಹಣ 2,000 ಕೂಡ ಬರುತ್ತೆ. ಇದಕ್ಕೆ ಮಿನಿಮಮ್ ಇಷ್ಟೇ ದಿನದಲ್ಲಿ ಬರುತ್ತೆ ಅಥವಾ ಇಷ್ಟು ದಿನ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಈಗಾಗಲೇ ಹಣ ಬಂದಿರೋಕ್ಕೆ ಸ್ಟಾರ್ಟ್ ಆಗಿರೋದ್ರಿಂದ ಆದಷ್ಟು ಬೇಗ 2ನೇ ವಾರದಲ್ಲಿ ಹಾಕ್ತೀವಿ ಅಂತ ಹೇಳಿದ್ದಾರೆ. ಹಾಕಿದ್ರೆ 10ನೇ ತಾರೀಕು ಮೇಲೆ ಹಾಕಬಹುದು ಅನ್ನೋ ಒಂದು ನಿರೀಕ್ಷೆ ಇದೆ. 19ನೇ ಕಂತಿನ ಬಗ್ಗೆ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಇನ್ನು 18ನೇ ಕಂತಿನ ಹಣ ಯಾರಿಗೆ ಬಂದಿಲ್ವೋ ಅಂಥವರು ಪ್ಲೀಸ್ ವೇಟ್ ಮಾಡಿ, ವಿತಿನ್ 2-3 ಡೇಸಲ್ಲಿ ನಿಮಗೆ ಹಣ ಬಂದು ತಲುಪುತ್ತೆ. ಇದಿಷ್ಟು ಗೃಹಲಕ್ಷ್ಮಿ ವಿಚಾರವಾಗಿ ಸಿಕ್ಕಿರುವಂತಹ ಲೇಟೆಸ್ಟ್ ಅಪ್ಡೇಟು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.